NCC ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ನ ತಂಡವನ್ನು ತಾವು ಗಮನಿಸ್ತಾ ಇದ್ದೀರಾ. ಮೊದಲಿಗೆ NCC ಹುಡುಗಿಯರ ಪಥಸಂಚಲನ, ಹುಡುಗಿಯರ ತಂಡದ್ದು. ಅದಾದ ನಂತರ ಹುಡುಗಿಯರು ಸೇರಿ ಒಂದು ವಾದ್ಯ ವೃಂದವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಕೊನೆಗೆ ಹುಡುಗರ ತಂಡ, ನಮ್ಮ ಕರ್ನಾಟಕದಿಂದ 8 ಜನ ಹುಡುಗರು ಆಯ್ಕೆಯಾಗಿದ್ದಾರೆ. ಅವರು ಕೂಡ ಈ NCC ಮಾರ್ಚ್ ಪಾಸ್ಟ್ನಲ್ಲಿ RD ಪರೇಡ್ನಲ್ಲಿ ಕರ್ತವ್ಯ ಪಥದಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. NCCಯ ನಂತರ ಈಗ NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್ನ ತಂಡ ಇದನ್ನ ಮೈ ಭಾರತ್ ಅಂತಕ್ಕಂಥ ಥೀಮ್ ಇಟ್ಕೊಂಡು ರಚನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಮಿಸ್ ಚಾರು ಸಿಂಗ್ ಅಂತಕ್ಕಂಥ ಬಾಲಕನ ನೇತೃತ್ವದ ತಂಡ ನ್ಯಾಷನಲ್ ಸರ್ವಿಸ್ ಸ್ಕೀಮ್. ಪಂಜಾಬ್ ರೆಜಿಮೆಂಟಿನ ಪೈಪ್ಸ್ ಮತ್ತು ಡ್ರಮ್ಸ್ ಬ್ಯಾಂಡ್ ಸೆಟ್ಟಿನ ಗುಂಪು ಮೇಜರ್ ಸುಬೇದಾರ್ ದೇಶ್ ರಾಜ್ ಅವರ ನೇತೃತ್ವದಲ್ಲಿ ಕರ್ತವ್ಯ ಪಥದಲ್ಲಿ ನೋಡ್ತಾ ಇದ್ದೀವಿ. ಈಗ ಮತ್ತೊಂದು ಟ್ಯಾಬ್ಲೋ, ಅಸ್ಸಾಂ ರಾಜ್ಯದ ಟ್ಯಾಬ್ಲೋ, ಅಸ್ಸಾಂ ರಾಜ್ಯದ ಸಾಂಸ್ಕೃತಿಕ ಕಲೆ ಮತ್ತು ಪರಂಪರೆಯ ಬಿಂಬಿಸುವಂತಹ ಪರಿಕಲ್ಪನೆಯ ಟ್ಯಾಬ್ಲೋ. ಓಕೆ, ಈಗ ಅಸ್ಸಾಂ ರಾಜ್ಯದ ಸಾಂಸ್ಕೃತಿಕ ಕಲೆ ಮತ್ತು ಪರಂಪರೆಯ ಪ್ರದರ್ಶನದ ಟ್ಯಾಬ್ಲೋವನ್ನು ಗಮನಿಸ್ತಾ ಇದ್ದೀರಾ. ಇದರ ಹಿಂದೆ ಗುಜರಾತ್ ರಾಜ್ಯದ ಟ್ಯಾಬ್ಲೋ ಒಂದು ಆಗಮಿಸ್ತಾ ಇದೆ. ಗುಜರಾತ್ ರಾಜ್ಯದ ಟ್ಯಾಬ್ಲೋನಲ್ಲಿ ಸ್ವದೇಶಿ ಚಳವಳಿ ಮತ್ತು ಆತ್ಮನಿರ್ಭರ್ ಭಾರತದ ಸಂಯೋಜನೆಯ ಪರಿಕಲ್ಪನೆಯ ಟ್ಯಾಬ್ಲೋ. ಗುಜರಾತ್ನ ನಂತರ ಬರ್ತಾ ಇರತಕ್ಕಂಥ ಮತ್ತೊಂದು ಟ್ಯಾಬ್ಲೋ, ಇದು ತಮಿಳುನಾಡು ರಾಜ್ಯದ ಟ್ಯಾಬ್ಲೋ. ಮಂತ್ರ ಆಫ್ ಪ್ರಾಸ್ಪೆರಿಟಿ ಅಂತಕ್ಕಂಥ ಥೀಮ್ನಲ್ಲಿ ತಮಿಳುನಾಡು ರಾಜ್ಯದ ಈ ಟ್ಯಾಬ್ಲೋವನ್ನು ರೆಡಿ ಮಾಡಲಾಗಿದೆ. ನಿಮಗೆ ತಮಿಳುನಾಡಿನ ತಿರುವಣ್ಣಾಮಲೈ, ತಂಜಾವೂರು ಈ ದೇವಸ್ಥಾನಗಳು ಮತ್ತು ಅಲ್ಲಿನ ಜಲ್ಲಿಕಟ್ಟು ಪ್ರದರ್ಶನ. ತಮಿಳುನಾಡಿನ ನಂತರ ಕೇಂದ್ರ ಆಯುಷ್ ಇಲಾಖೆಯ ಮತ್ತೊಂದು ಸ್ತಬ್ಧ ಚಿತ್ರ, ಆಯುಷ್ನ ತಂತ್ರ ಆರೋಗ್ಯದ ಮಂತ್ರ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೇಂದ್ರ ಆಯುಷ್ ಇಲಾಖೆಯಿಂದ ರೆಡಿಯಾಗಿರ್ತಕ್ಕಂಥದ್ದು. ಇದರಲ್ಲಿ ಯೋಗಾಸನ, ಧ್ಯಾನ ಇದೆಲ್ಲದರ ಮಹತ್ವವನ್ನು ತಿಳಿಸುವಂತಹ ಸ್ತಬ್ಧ ಚಿತ್ರ. ಮತ್ತೊಂದು ಸ್ತಬ್ಧ ಚಿತ್ರ, ಇದು ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಎಂಟರ್ಪ್ರೆನ್ಯೂರ್ಶಿಪ್ ನಿಂದ ಕೇಂದ್ರ ಇಲಾಖೆ. ಇವರು ಯುವ ಪಡೆಯಲ್ಲಿ ಕರಕುಶಲ ಮತ್ತು ಅವರಲ್ಲಿರ್ತಕ್ಕಂಥ ಬುದ್ಧಿಶಕ್ತಿಯನ್ನ ಹೇಗೆ ಹೆಚ್ಚಿಸುವುದು, ಮತ್ತೆ ಅವ್ರನ್ನ ಆತ್ಮನಿರ್ಭರರನ್ನಾಗಿ ಹೇಗೆ ಮಾಡೋದು, ಮತ್ತೆ ಅವರೇ ಉದ್ಯೋಗವನ್ನ ಸೃಷ್ಟಿ ಮಾಡುವ ರೀತಿ ಹೇಗೆ ಸಾಧ್ಯ, ಈಗಿನ ಯುವ ಶಕ್ತಿ. ಮನ್ ಕಿ ಬಾತ್ ನಲ್ಲೂ ಪ್ರಧಾನಿ ಮೋದಿ ಇದನ್ನು ಹೇಳಿದರು. ಛತ್ತೀಸ್ಗಢ ರಾಜ್ಯದ ಮತ್ತೊಂದು ಸ್ತಬ್ಧ ಚಿತ್ರ ಬರ್ತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಫುಲ್ಲು ಛತ್ತೀಸ್ಗಢ ಅಂದ್ರೆ ಕಾಡು ಮೇಡು. ಅದೇ ರೀತಿಯಲ್ಲಿ ಮಂತ್ರ ಆಫ್ ಫ್ರೀಡಮ್, ಸ್ವತಂತ್ರದ ಮಂತ್ರ, ಒಂದೇ ಮಾತರಂ ಅಂತ ಅಂದ್ಬಿಟ್ಟು ಒಂದೇ ಮಾತರಂ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಗುಡ್ಡಗಾಡು ಜನರ ಜೀವನವನ್ನ ತಿಳಿಸುವಂತಹ ಸ್ತಬ್ಧ ಚಿತ್ರ. ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥದ್ದು ಕೇಂದ್ರ ಗೃಹ ಇಲಾಖೆಯಿಂದ ಸ್ತಬ್ಧ ಚಿತ್ರ ಒಂದು ಬರ್ತಾ ಇದೆ. ಇತ್ತೀಚೆಗೆ IPC ಸೆಕ್ಷನ್ ಎಲ್ಲ ತೆಗೆದು BNS ತಂದ್ರು, BNSS ತಂದ್ರು, BSA ತಂದ್ರು. ಸೊ ಇದನ್ನ ಪ್ರತಿಬಿಂಬಿಸುವ, ಇದರ ಬಗ್ಗೆ ಮಹತ್ವವನ್ನು ಸಾರುವ ಸ್ತಬ್ಧ ಚಿತ್ರ ಕೇಂದ್ರ ಗೃಹ ಇಲಾಖೆಯಿಂದ.